ಇವಾಗ ಯಾರ್ದ ಗಿಡ ಎಲ್ಲ ಜಾತ್ರೆ ಗೊತ್ತಿಲ್ಲ ಗೊತ್ತಂತ ಗೊತ್ತಿಲ್ಲ. ನೋಡ್ರಿ ಡೈಮಂಡ್ ಸರ ಮಾಡ್ಸ್ಕೊಂತೀವಿ ನಾವು. ನನಗೆ ಗೈಸ್ ಇದು ನಾನು ಕಲ್ತಿರೋ ಶಾಲೆ ನೋಡ್ರಿ, ಇದು ಪ್ರೌಢ ಶಾಲೆ. ನಾನು ಕಲ್ತು ಬೆಳೆದಿರುವ ಶಾಲೆ ಇದು. ನಾನು ಕಲ್ತು ತಮ್ಮಲೆ ಓ ಯಾಕೋ ಯಾಕೆ ಕೊಟ್ಟೆ ಬೇರೆ ಊರಿಗೆ ಬಂದು ಗೇಸಿ ಉಂಡು ಪಕ್ಕಂದೀವಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ನೋಡ್ರಿ. ನಾವು ಅಲ್ಲಿಂದ ಅವ್ರೂರಿಂದ ನಮ್ಮ ಊರಿಗೆ ಬಂದ್ಗೇಸಿ ಮೈಗೆ ತಕೊಂಡ್ ನಾವು ರೆಡಿ ಆಗೇಸಿ ಮಾಯಿಗೆ ತಿನ್ನಕಂತ ಬಂದಿವಿ. ಇವಾಗ ಯಾರ್ದ ಗಿಡ ಎಲ್ಲ ಜಾತ್ರೆ ಗೊತ್ತಿಲ್ಲ ಗೊತ್ತಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಂದಿವಿ. ಆಯ್ತು ನೋಡ್ರಿ, ನಾವು ಬಂದದ್ದು ದಾರಿ ಹಿಂಗಿದ್ ಬಂದಿವಿ. ಇದು ಅಂದ್ರೆ ಹೊಸ ದಾರಿ ಇತ್ತು, ಹಳಿ ದಾರಿನ ಇತ್ತು, ಚೆನ್ನಾಗಿತ್ತು. ಬಟ್ ಇವಾಗ ಈ ತರ ಮಾಡ್ಯಾರ. ಹಿಂಗ್ ಬಂದಿಸಿ ಈ ಕಡೆ ಹೋಗ್ಬೇಕು ದಾರಿ, ಹಿಂಗದ್ ಹೋಗ್ಬೇಕು. ಬಟ್ ನಮ್ ದೋಸ್ತ್ ಹೆಂಗ್ ಹೋಗಿ ನೋಡ್ರಿ ದಾರಿ ಅಲ್ಲಿ ನೋಡ್ರಿ. ಅಲ್ಲಿ ಗಾಡಿ ಸಿಗಾಕ್ ಕುಂತಾರ, ಇಳಿಯಾಗತ್ತಾರ ಇಬ್ಬರ ಬರೋದು. ಗಾಡಿ ಸಿಗಾಕೊಂಡಾನ. ಅದು ಹಿಂಗ್ ಹೋಗ್ಬೇಕಿತ್ತು, ಬಟ್ ಆ ಕಡೆಗೆ ಹೋಗಿ ಸಿಗಾಕೊಂಡ್ಬಿಟ್ರ ಗಾಡಿ. ತಳಗತ್ತಾರ ಇಬ್ಬರು, ತಳ್ಕೊಂಬರ್ಲಿ ನಾವು ಮುಂದೆ ಹೋಗ್ಬಿಡ್ತೀವಿ. ನಾವು ಜೋರ್ಲಾಗ ಕೈಸ ಅಂತ ಹಾಕ್ರೆ. ಇದು ಒಣ ತಿಂಡಿ ಅಂತ ನಮ್ ಕಡೆ, ಇದು ಒಣ ತಿಂಡಿ. ದಾರಿ ಆ ಕಡೆ ಅದ, ಆ ಕಡೆ ಬರ್ಬೇಕು. ಅದನ್ನ ಬಿಟ್ಟು ಗೇಸಿ ದಾರಿ ಇದ್ಲ ಕಡೆ ಹೋದ್ರೆ ಹಿಂಗೆ ಆಗತ್ತದ. ಊರಾಗ ಇದ್ರ ಇದೇ ತರ ನೋಡ್ರಿ, ಪೀಸ್ ಲೈಫ್ ಇರ್ತದೆ, ಎಂಜಾಯ್ ಎಲ್ಲ ದೋಸ್ತಂಗಟ. ಮತ್ತೆ ಯಾವ್ದಪ್ಪ ಆ ರೋಡಿಂತ ಇವಾಗ ಏನ್ ಅಲ್ಲಿಂದ ಬರ್ಬೇಕೇನ್? ಇವಾಗ ಅಲ್ಲಿಂದ ಯಾಕ ಹಿಂಗ್ ತಿರ್ಸಲ್ಲ, ಏನಾಗ್ತದ? ಯಾರದ ಗಿಡಕ್ಕೆ ಹೊಂಟಿವಿ ಹೋಗೇಸಿ ಮಾನಿಕೆ ಮನೆಗೆ ಇರ್ತಾವ ನೋಡ್ಬೇಕ. ಇದು ಅಂದ್ರ ಆಗೋಗಿರೋದು ಬೋಳಿ ಮಗನ ರೋಡಿಗೆ ದಾರಿ ಐತಿ. ರ್ಯಾಬಿಟ್ ಮೊಲ ನಮ್ ಮೂರ್ ಕಡೆ ನಾವು ಮೊಲ ಅಂತೀವಿ. ನೀವೇನಂತೀರಿ? ರ್ಯಾಬಿಟ್ ಅಂತೀರಿ, ಮೊಲ ಅಂತೀವಿ ನಾವು. ಎಲ್ಲ ರೋಡ್ ಎಲ್ಲ ಕಿತ್ತಾಕ್ಬಿಟ್ರ. ಹಿಂಗ್ ತಿರ್ಸಿಲ್ಲ ಅಂದ್ರ ನೋಡ್ರಿ ರೋಡ್ ಹೆಂಗ್ ಮಾಡ್ಯಾರ. ನಮ್ 3 ಜನಗಳು ಏನೋ ನಾವು ಹಿಂಗ ಎಲ್ಲ ನಾವ್ ಬರ್ತವಂತೆ ಮಾಡ್ಯಾರ, ಒಂದು ಗೊತ್ತಿಲ್ಲ. ಬಟ್ ಸರಿಯಾಗಿತ್ತು ಮೊದಲೆಲ್ಲ ರೋಡ್. ಅವಾಗ ನಂಬರ್ ಆಗಿದ್ನಲ್ಲ, ಸರಿ ಮಾಡಿಸಿದ ರೋಡ್. ಬಟ್ ಇವಾಗೆಲ್ಲ ಹಿಂಗ ಆಗ್ಯದ. ಯಾರ್ಯಾರು ಮಾಡ್ಯಾರ ಗೊತ್ತಿಲ್ಲ. ಹಿಂಗ ಆಯ್ತಾ ನಡ ಲೋಡಲ್ಲ ಆಯ್ತಾ ನಡಿ. ಸತ್ಯನಾಸ್ ಗಾಡಿ ಇವತ್ತು ಪಂಚರ್ ಮಾಡಿಟ್ಟಿ ಸೆಮ್ಮೆ. ನನ್ಗ ಐನ್ ಟೈಮ್ ಬೇಕಾದಾಗ ಮತ್ತೆ ಎಡವಟ್ ಆಗ್ಬಿಡ್ತು. ಪಂಚ ಮಾಡ್ಬೋದು ಅದ್ರಲ್ಲೇನ. ನಮ್ ದೋಸ್ತಿ ಒಳ್ಳೇದೈತಿ, ಕ್ಯಾನ್ಸಲ್ ಆಗಿ ಜೋತ್ ಬಂದ್ಲಿ ಅಂತ. ಇನ್ನ ಕ್ಯಾನ್ಸಲ್ ಆಗಿಲ್ಲ ಪಿ. ಆಗ್ಬೇಕು ಕ್ಯಾನ್ಸಲ್ ಆಗ್ತೈತಿ. ಮುಂದೆ ಕಟ್ಟಿ ಅವಲೆ ಮನ್ಸೆಮ್ಮೆ ಅಂತ ದಾರಿ ಉಂಟಿ ನೋಡ್ರಿ ನಾವು. ದಾರಿ ಹೆಂಗೈತಿ ನಂಬರ್ ಅದ ಹೆಂಗೆ ಬಿತ್ತಳ ಪಕ್ಕ ಅದು ಡಬ್ಬುಣ ಐತಿ. ಈ ಗಿಡಕ್ಕೆ ಬಂದೇವು. ಈ ಗಿಡಕ್ಕೆ ಒಂದೂನು ಕಾಯಿನೇ ಆಗಿಲ್ಲ, ಅಂದ್ರೆ ಹಣ್ಣ ಆಗಿಲ್ಲ, ಎಲ್ಲ ಖಾಲಿ. ಒಂದ್ಸಾರಿ ಬಂದೋಗಿದ್ದೇವು ನಾನು ಅವನು ಇಬ್ರು ಸೆಮ್ಮಿ ಅಂತ ಬಂದೋಗಿದ್ದೆವು. ಬಟ್ ಎಲ್ಲ ಖಾಲಿ ಆಗೈತೆ. ಅದ್ರ ಹೊಲ್ದಾಗೆಲ್ಲ ಬೆಳೆ ಬಿತ್ತಾರ, ಎಲ್ಲ ಖಾಲಿ ಆಗ್ಯಾವ. ಸೀಸನ್ ಬೇರೆ ಹೋಗಿದಲ್ಲ, ಅದಕ್ಕೆ ಯಾವುದು ನೋಡ್ರಿ ಸಿಗ್ಲಿಲ್ಲ ಹಣ್ಣು ಅಂತ. ನೆಕ್ಸ್ಟ್ ಬೇರೆ ಗಿಡಕ್ಕೆ ಹೋಗೋಣ. ಜಿಗ್ಗೆ ನಮ್ಮೂರಾಗೆಲ್ಲ ಭಾಳ ಅಂದ್ರೆ ಇವಾಗ ಬೆಂಗಳೂರಿಗೆ ನಮ್ಮೂರಿಗೆ ಹೋಲಿಸಿದ್ರೆ ಈ ಥರ ಎಲ್ಲ ಬಂದು ತಿನ್ಬೋದು. ಬಟ್ ಬೆಂಗಳೂರಾಗ ಹಿಂಗಿಲ್ಲ, ರೋಡಿಗೆ ಬಿದ್ರೂ ತಿನ್ನಂಗಿಲ್ಲ. ಬೆಂಗಳೂರಿಗೆ ನಮ್ಮೂರಿಗೆ ಇದೆ ವ್ಯತ್ಯಾಸ. ಅಲ್ಲಿ ಮನುಷ್ಯತ್ವ ಇರಲ್ಲ, ಇಲ್ಲಿ ಮನುಷ್ಯತ್ವ ಇರ್ತೈತೆ. ಹಳ್ಳಿ 2 ಗಿಡ ಕಾಣಕತ್ತ ನೋಡ್ರಿ, ಕಾಣ್ತೈತ? ಮಾನಿ ಗಿಡನೇ. ಅವ್ 2 ಗಿಡ ಮಾನಿ ಗಿಡನೇ. ಅಲ್ಲಿಗೆ ಹೋಗ್ಬೇಕಂತ ಪ್ಲಾನ್ ಇತ್ತು, ಬಟ್ ಅಲ್ಲಿನೂ ಖಾಲಿ ಆಗ್ಯದ. ಅಲ್ಲಿನೂ ಖಾಲಿ ಆಗಿರ್ತಾವ ಮೇ ಬಿ ಅದನ್ನು, ಯಾಕಂದ್ರೆ ನಾವು ನಮ್ಗೆ ಗೊತ್ತೇ ಜಾಸ್ತಿ ಗಿಡಕ್ಕೆ ಹೋಗಿರ್ತೀವಿ.
ಆಲ್ಮೋಸ್ಟ್ ಸೀಸನ್ ಇರಾಗನೇ ಖಾಲಿ ಆಗಿಬಿಡ್ತಾವೆ. ಯಾಕಂದ್ರೆ ಫಸ್ಟ್ ಸೀಸನ್ ಸ್ಟಾರ್ಟ್ ಆಗಕ್ಕಿಂತ ಬೇಗನೆ ಕಾಯಾಗಿ ಹಣ್ಣು ಆಗ್ತಾವ ಗಿಡಕ್ಕೆ. ಆಯ್ತು ಸೀಸನ್ ಸ್ಟಾರ್ಟ್ ಆಗಿದ ತಕ್ಷಣ ಅವಕ್ಕೆ ಹಣ್ಣೆಲ್ಲ ಆಗಿ ಸಿಗುದು ಕಾಯೆಲ್ಲ ಹರಿತಾರ, ಅವಾಗ ಎಲ್ಲ ಕಾಯಿ ಆಗಿಬಿಡ್ತಾವ. ಇವಾಗಂತೂ ಫುಲ್ ಕಾಯಿ ಆಗಿರ್ತಾವ. ಇದೆಲ್ಲ ಅನ್ಕೋತೀನಿ 99% ಇರಲ್ಲ. ಇದಕ್ಕೆ ಇವಾಗ ನಾವು ಎಲ್ಲಿಗೆ ಹೊಂಟಿವಿ ಅಂತಂದ್ರೆ ನೀಲ್ದ ಹಣ್ಣು ಹೊಂಟಿವಿ. ಇಂಗ್ಲೀಷ್ ಏನಂತಾರೆ ಶಿವ ಅದಕ್ಕೆ? ಹಾ, ಬ್ಲ್ಯಾಕ್ ಜಾಮೂನಾ? ಹಾ, ಬ್ಲ್ಯಾಕ್ ಜಾಮೂನ್ ಅಂತ ನನಗೂ ಗೊತ್ತಿಲ್ಲ. ಯಾವ್ದೊಂದು ಇಂಗ್ಲೀಷ್ ಏನಂತಾರೆ ನೀಲ್ದ ಹಣ್ಣು ನೋಡ್ರಿ, ಇಂಗ್ಲೀಷ್ ಏನಂತಾರೆ ನನಗೊಂದು ಗೊತ್ತಿಲ್ಲ. ಬ್ಲ್ಯಾಕ್ ಜಾಮೂನ್ ಅಂತ ಏನೋ ಗೊತ್ತಿಲ್ಲ. ಅದಕ್ಕೆ ಇಂಗ್ಲೀಷ್ ನಾವು ಭಾಳ ಬೇಕಿದ್ದೀವಿ, ಭಾಳ ಬೇಕಿದ್ವಿ 100%. ನೀಲ್ ಅಂಗಡಿಗೆ ಬಂದು ನೋಡ್ರಿ. ಇದು ಗಿಡ ಸಣ್ಣದ, ದೊಡ್ಡ ಗಿಡ ತೋರಿಸ್ತೀನಿ. ದೊಡ್ಡದ ಗಿಡ ಅಲ್ಲಿ ಆಗೈತಿ ದೊಡ್ಡ ಗಿಡ. ಆ ಗಿಡಕ್ಕೆ ಹೋಗ್ಬಾರ ಶಿವ, ಅಲ್ಲಿ ಗುಂಪ್ಲಿ ಗಿಡ ಐತಲ್ಲ. ಇಲ್ಲ ನೋಡ್ರಿ, ಕಾಣವಲ್ವಲ್ಲ ನಿಮಗೆ? ಯಾಕಂದ್ರೆ ಐಫೋನ್ ಅಲ್ಲ ಅದಕ್ಕೆ ನೋಡ್ರಿ. ನೀಲ್ದಣ್ಣು ಗಿಡ ಇದು, ನೀಲ್ದಣ್ಣು ಇದು ಇವೇ ನೋಡ್ರಿ. ಇದು ಏನಂದ್ರೆ ಬ್ಲ್ಯಾಕ್ ಜಾಮೂನ್ ಅಂತ ಇವೇ ನೋಡ್ರಿ. ಮುಖ ತೋರಿಸಿಲ್ಲ? ಇವ್ ನೋಡಿ ಬ್ಲ್ಯಾಕ್ ನನಗಂತೂ ಗೊತ್ತಿಲ್ಲ. ಗಿಡ್ಡ ಅದಕ್ಕೆ ಒಂದು 3 ಪೇಟು ಬೆಳಿಬೇಕು, ನೆಲ ಬಿಡ್ಬೇಕಂತ ಹೇಳೋದು. ಆರ್ಲಿಕ್ಸ್ ಕುಡಿಬೇಕು, ಆರ್ಲಿಕ್ಸ್. ತಿನ್ನೋದ ಬಿದ್ದಿದ್ದೀವಿ ನಾನಾ. ಇದು ಕೆಪರ್ದುಲ್ಲೇ ಈ ಗಿಡಕ್ಕೆ ಬಂದೀವಿ. ಒಬ್ಬ ಆ ಗಿಡಕ್ಕೆ ಹೋಗ್ಯಾನ. ನಾವು ಆ ಗಿಡಕ್ಕೆ ಹೋಗಂತ ಹೇಳಿದೇವಿ. ನೀ ನನ್ನ ಮಾತು ಕೇಳಿಲ್ಲ. ಇಲ್ಲಿ ಒಂದು ಹಣ್ಣು ಬಿ ಸಿಕ್ಕಿಲ್ಲ. ಇಲ್ಲಿ ಸಿಕ್ಕೈತೆ, ಅದು ಸಣ್ಣ ಸಿಕ್ಕೈತಿ. ಸರಿಯಾಗಿದ್ದು ಆದ್ರೆ ನೋಡ್ರಿ. ಇದು ನಮ್ಮೂರು ವಾತಾವರಣ ಹೆಂಗೈತಿ? ನೇಚರ್ ಅಲ್ಲ, ಪ್ರಕೃತಿ. ನಮ್ಮೂರು ಪ್ರಕೃತಿ. ಇದು ಪ್ರಕೃತಿ ಅಂದ್ರೆ ಅಂತ ನೇಚರ್. ಉಪ್ಪು ತರಬೇಕಿತ್ತು ನಾವು. ನೋಡ್ರಿ ಎಷ್ಟೊಂದು ಗಿಡ. ಏನ್ ಹಾಕ್ಬೇಕಿತ್ತ? ಹೋಗಿ ಗಿಡದ ಅಂತೀನ, ಬಿದ್ದು ತಿನ್ನಬೇಡ. ಎಷ್ಟು ತಳಕೈತೆ ನೋಡ್ರಿ. ಉಳ್ಗೈತಿ. ಆ ಗಿಡಕ್ಕೆ ಚೆನ್ನಾಗಿದ್ದು, ಸರಿಯಾಗಿದ್ದು, ಸಣ್ಣ ಇದ್ದು ಸಿಗಿದ್ದು ಆ ಗಿಡಕ್ಕೆ. ಬಟ್ ಈ ಗಿಡಕ್ಕೆ ಅಂತಂದ್ರೆ ಒಳಗೈತಿ. ಉಪ್ಪಿದ್ರೆ ಸರಿಯಾಗಿತ್ತದ. ಹಾಂ, ಗೈಸ್, ನಮ್ಮೂರಿಗೆ ಮತ್ತು ಬೆಂಗಳೂರಿಗೆ ಕಂಪೇರ್ ಮಾಡಿದರೆ ಬೆಂಗಳೂರಲ್ಲಿ ನಾನು ಭಾಳ ಸೋಂಬೇರಿನೇ ಇರ್ತೀನಿ ಬೆಂಗಳೂರಲ್ಲಿ. ಬಟ್ ನಮ್ಮೂರಲ್ಲಿನೂ ಅಷ್ಟೊಂದಲ್ಲ, ಬಟ್ ಕಮ್ಮಿ. ಬೆಂಗಳೂರಲ್ಲಿದ್ದರೆ ಫೋನ್ ಅಡಿಕ್ಟ್ ಜಾಸ್ತಿ ಆಗ್ತೀನಿ ಫೋನಿಗೆ. ಬಟ್ ನಮ್ಮೂರಲ್ಲಿ ಅಂತ ನೋಡ್ರಿ, ಇವಾಗ ಟೈಮ್ ಬಂದ್ಬಿಟ್ಟು 1:30 2 ಅನ್ಕೊಡ್ರಿ, ಅಷ್ಟಾಗಿ ಟೈಮ್ ಆಗಿದೆ ನೋಡ್ರಿ. ನಾನು ಇಷ್ಟೊತ್ತೇನಾದ್ರೂ ನಾನು ಬೆಂಗಳೂರಾಗಿದ್ದರೆ ಮನೆಗೆ ಇರ್ತಿದ್ದೆ. ಇಷ್ಟೊತ್ತಿಗೆ ಒಂದು 2 GB ಅಥವಾ 2.5 GB MB ಖಾಲಿ ಆಗ್ತಿತ್ತು. ಇಷ್ಟೊತ್ತಿಗೆ ನಾನು ಫೋನ್ ರೀಚಾರ್ಜ್ ಕೂಡ ಅಂದರೆ ಡೇಟಾ ರೀಚಾರ್ಜ್ ಮಾಡ್ಕೊತಿದ್ದೆ. ಇಷ್ಟೊತ್ತಿಗೆ ಖಾಲಿ ಆಗ್ತಿತ್ತು. ಇವಾಗ ಸೇಮ್ ಇದೆ ಇವಾಗ ಡೇಟಾ. ಬಟ್ ಇವಾಗ ನನ್ನ ಹತ್ರ ಖಾಲಿ ಆಗಿದ್ದು ಬರೀ 500 MB ಬೆಳಗ್ಗೆಯಿಂದ ಇಲ್ಲಿವರೆಗೂ. ಅಂದರೆ ಇವಾಗ ನಾವು ಗುಡ್ಡ ಕಡೆಗೆ ಬಂದ್ವಿ. ನಮ್ಮೂರು ಗುಡ್ಡ. ಊರಾಗಿದ್ದರೂ ತಿರುಗಾಡ್ತೀವಿ ಫ್ರೆಂಡ್ ಜೊತೆ, ಅಲ್ಲಿ ಇಲ್ಲಿ ಫನ್ ಮಾಡ್ಕೊತ ಫ್ರೆಂಡ್ ಜೊತೆ ಎಲ್ಲ. ಬೆಂಗಳೂರಾಗ ಅಂತಂದ್ರೆ ಬರೀ ಮನೆಯಾಗ ಇರಬೇಕು 24 ಗಂಟೆ. ಕೆಲಸ ಆಯಿತು, ಮನೆ ಆಯಿತು, ಕೆಲಸ ಆಯಿತು. ಬೆಂಗಳೂರು ಅಂದರೆ ಒಂಥರ ಬೋರಿಂಗ್ ಲೈಫ್ ಲೀಡ್ ಮಾಡ್ತಿರ್ತೀವಿ. ಒಂಥರ ಜೈಲಲ್ಲಿ ಇದ್ದಿರ್ತಾರ. ಬಟ್ ನಮ್ಮೂರಾಗಂತೂ ಫ್ರೀಡಮ್ ಆಗಿ ಒಂಥರ ಅಕ್ಕಿಗಳ ಥರ
ಅಲ್ಲಿ ಇಲ್ಲಿ ಎಲ್ಲ ಗುಡ್ಡ ನಮ್ಮೂರು ನೋಡ್ರಿ ಗುಡ್ಡ ಈ ಥರ ಎಲ್ಲ ತಿರುಗಾಡ್ಕೊಂಡು ಆರಾಮಾಗಿ ಇರ್ತಿರ್ತೀವಿ. ಏನಕ್ಕೆ ಬಂದೀವಿ ಅಂತಂದ್ರೆ ಸುಮ್ಮನೆ ಹಾಗೆ ಚಿಲ್ ಮಾಡ್ಕೊತ ಬಂದೀವಿ ನೋಡ್ರಿ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ. ಇಲ್ಲಿಲ್ಲ ನಮ್ಮ ಫ್ರೆಂಡ್ಸ್ ಅಲ್ಲಿ ಆ ಕಡೆ ಅಲ್ಲಿ ಒಳಗಡೆ ಹೋಗ್ಯವ್ರೆ. ನಾನು ಹಿಂಗೆ ಸುಮ್ಮನೆ ನೆರಳಿಗೆ ಕುಂತಿದ್ದೀನಿ ಗಿಡದ ನೆರಳಿಗೆ. ಹಳ್ಳಿ ಲೈಫ್ ಅಂದರೆ ಬೆಸ್ಟ್ ಲೈಫು. ಮುಂಚೆ ನಾನೆಲ್ಲ ಬೆಂಗಳೂರು ಈ ಥರ ಎಲ್ಲ ಅವಾಗ ಬೆಂಗಳೂರು ನಾನು ಹೋಗಿದ್ಲು. ಅವಾಗೆಲ್ಲ ಬೆಂಗಳೂರು ಹೋಗ್ಬೇಕು ಅಂತ ಆಸೆ ಪಡ್ತಿದ್ದೆ. ಆವಾಗ ಬೆಂಗಳೂರು ನನಗೆ ತುಂಬ ಆಸೆ ಇತ್ತು, ಒಂಥರ ಡ್ರೀಮು, ಹೋಗ್ಬೇಕು ಅಲ್ಲಿ ಎಲ್ಲ ತಿರುಗಾಡಬೇಕು, ಅಲ್ಲೇ ಜೀವನ ಸೆಟ್ಲ್ ಮಾಡ್ಬೇಕಂತ. ಬಟ್ ಹೋಗೋದಾಗ ಗೊತ್ತಾಗಿರೋದು ನಮ್ಮೂರು ನಮಗೆ ಬೆಸ್ಟ್ ಅಂತ. ಇವಾಗಲೂ ಹೇಳ್ತೀನಿ ನಮ್ಮೂರು ನಮಗೇನೆ ಬೆಸ್ಟು ಗೈಸ್. ಇವಾಗ ನಾವು ಎಲ್ಲಿ ಹೊಂಟಿವಿ ಅಂತ ನೋಡ್ರಿ, ಡೈಮಂಡ್ ಸರ ಮಾಡ್ಸ್ಕೊಂತೀವಿ ನಾವು. ನನಗೆ ಬಂಗಾರ ನಾನು ತಾಳೆ ಕಟ್ಟೋ ನಾನೇ, ಇವನು ಡೈಮಂಡ್ ಸರ ಮಾಡ್ಸ್ಕೊಂತೀವಿ. ಏನು ಕೋಟೆ ದಿಪ್ಪೈತಿರಿ ಮನೆಗೆಲ್ಲ ರೊಕ್ಕಗಳು ಬಿಸಾಕ್ತಾ ಇರ್ತೀವಿ ನಾವು ಅಂತ ಅನ್ಕೋಬೇಡ್ರಿ. ಸೈಡಿಗೆ ಇಟ್ಟಿರ್ತೀವಿ, ಸೈಡಿಗೆಲ್ಲ ಡೈಮಂಡಿಗೆ ಸರ ಮಾಡ್ಸ್ಕೊಂಡಿನಿ. ನಿನಗೊಂದು ಬೇಕಾನಾ ಅಂಬ್ರಿ ಬ್ಯಾಡಂತ ನೋಡ್ರಿ. ನಿಮಗೂ ಬೇಕಾಯ್ತು ಅಂದ್ರೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕ ನಿಮಗೂ ಕಳಿಸ್ತೀನಿ ಒಂದು ಡೈಮಂಡ್ ಸರ ಮಾಡಿಸಿ. ಗೈಸ್ ಇದು ನಾನು ಕಲ್ತಿರೋ ಶಾಲೆ ನೋಡ್ರಿ, ಇದು ಪ್ರೌಢಶಾಲೆ. ನಾನು ಕಲ್ತು ಬೆಳೆದಿರುವ ಶಾಲೆ ಇದು. ವರ್ಷಿ ಇವನು ನಾವು ಆದ್ರೆ ನನ್ನ ಜೂನಿಯರ್ ಇವು, ನನ್ನ ಜೂನಿಯರ್ ನಾನೇ ಸೀನಿಯರ್. ನಾನು ಕಲ್ತಿರುವ ಶಾಲೆ ಇದು. ನೀಲ್ದಾಣೆ ತಿಂತೀವಿ ಬಿಡ. ತೋರಿಸ್ ನೋಡ್ರಿ ಗೈಸ್, ನಮ್ಮ ಶಾಲೆ ತೋರಿಸ್ ನೋಡ್ರಿ. ನಮ್ಮ ಶಾಲೆ ಮೊದಲು ಈ ಥರ ಇರಲಿಲ್ಲ, ಬಟ್ ಚೇಂಜ್ ಆಗೈತಿ ಇವಾಗ. ಇದು ಮುಖ್ಯೋಪಾಧ್ಯಾಯರ ಕೋಣೆ. ಮೊದಲು ಇದೇ ಐತ್ರಿ, ನಾವು ಇದ್ದಿತ್ತು, ಬಟ್ ಅಲ್ಲಿ ಸೆಕ್ಷನ್ ಮಾತ್ರ ಚೇಂಜ್ ಆಗ್ಯದ. ಅದು ಇರಲಿಲ್ಲ ನಾನು ಕಲಿಯುವಾಗ, ಅದು ಇತ್ತು. ಇದು 10th ಕ್ಲಾಸ್. ಇದು ನಾನು ಕಲ್ತಿರೋ ಕೋಣೆ. ಇದು 9th ಕ್ಲಾಸ್. ಇದು 9th ಕ್ಲಾಸ್ ಇತ್ತು. ಇದು ನಾನು ಅಂದರೆ ಎಲ್ಲ ಕರೆಕ್ಟ್ ಐತೆ. ಅದು ಮಾತ್ರ ಚೇಂಜ್ ಆಗೈತೆ. ಅಲ್ಲಿ ಒಂದು ದೊಡ್ಡದು ನೀರಿನ ಟ್ಯಾಂಕ್ ಇತ್ತು. ಅಲ್ಲಿ ಆ ಸೆಕ್ಷನಲ್ಲಿ ನೀರಿನ ಟ್ಯಾಂಕ್ ಇತ್ತು. ಇವಾಗ ಚೇಂಜ್ ಆಗೈತೆ. ಬಟ್ ಈ ಮೆಮೊರಿ ಯಾವತ್ತೂ ಮರೆಯಲ್ಲ. ಇಲ್ಲಿ ನಾನು ಕಳೆದಿರುವಂಥ ಮೆಮೊರಿ ಲೈಫ್ ಲಾಂಗ್ ಇರ್ತೈತಿ. ಅದು ಐತಲ್ಲ ನೋಡ್ರಿ, ಅದು 8ನೇ ಕ್ಲಾಸು. ಅಂದರೆ ಅದು 8ನೇ ಕ್ಲಾಸು. ಅಲ್ಲಿ ಇದು ಎಲ್ಲ ಇತ್ತು ನಾನು ಕಲಿಯುವಾಗ. ಈ ಸೆಕ್ಷನ್ ಇರಲಿಲ್ಲ. ಇದು ನಮ್ಮ ಪ್ಲೇ ಗ್ರೌಂಡ್. ಇದು ನಾವೆಲ್ಲ ಇಲ್ಲೆಲ್ಲ ಕೊಕ್ಕಾಡ್ತಿದ್ವಿ. ಇಲ್ಲಿ ಕೊಕ್ಕಾಡ್ತಿದ್ವಿ ನಾವೆಲ್ಲ. ಬಟ್ ಇವಾಗ ಕಂಬ ಯಾವುದೂ ಇಲ್ಲ. ಅಲ್ಲಿ ವಾಲಿಬಾಲ್ ಗ್ರೌಂಡು ಇವಾಗೆಲ್ಲ ಚೇಂಜ್ ಆಯ್ತು, ಇಲ್ಲ ಹಾಕವ್ರೆ ಎಲ್ಲ. ಬಟ್ ಸ್ಕೂಲ್ ಲೈಫ್ ಈಸ್ ಬೆಸ್ಟ್ ಗೋಲ್ಡನ್ ಲೈಫ್. ನಾನು ಯಾವತ್ತೂ ಮರೆಯಲ್ಲ ಈ ಲೈಫ್ನ. ಎಂಜಾಯ್. ಇವಾಗಿನ ಸ್ಟೂಡೆಂಟ್ಗಳಿಗೆ ಹೇಳ್ಬೇಕಂದ್ರೆ ಬಟ್ ಯಾರು ಎಂಜಾಯ್ನೇ ಮಾಡಲ್ಲ. ಹೇಳೋದೊಂದೇ, ಎಂಜಾಯ್ ಮಾಡಿರಿ. ಹಾಗೆ ಪಾಠ ಅನ್ನೋ ಕಡೆ ಗಮನನೂ ಕೊಡ್ರಿ. ಆಟ ಪಾಠ ಎಲ್ಲನೂ ಇರಬೇಕು, ಅವಾಗಲೇ ಮಜಾ ಇರೋದು. ಇವತ್ತಿನ ಲಾಗ್ ಇದಾಗಿತ್ತು. ಲಾಗ್ ಎಂಡ್ ಮಾಡೋ ಸಮಯ, ಎಂಡ್ ಮಾಡೋದೇ ಮರ್ತಿದ್ದೆ. ಇವತ್ತಿನ ಲಾಗ್ ಇದಾಗಿತ್ತು. ಮತ್ತೆ ಬೇರೆ ಕಡೆಗೆಲ್ಲ ಹೋಗಿದ್ವಿ, ಬಟ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬೈ. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.